ಎವ್ರಿವಾನ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನನ್ನ ಇನ್ನೊಂದು ದಿನದ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸಹ ಸ್ವಾಗತವನ್ನು ಕೋರ್ತಾ, ಆಲ್ರೆಡಿ ತಮ್ನೈಲನ್ನು ನೋಡಿಬಿಟ್ಟು ನಿಮ್ಮೆಲ್ರಿಗೂ ಸಹ ಗೊತ್ತಾಗಿರುತ್ತೆ. ನಂದು ಸೊಸೆದು ಬಂದ್ಬಿಟ್ಟು ಅಣ್ಣನ ಮಗಳದು ಹಾಫ್ ಸ್ಯಾರಿ ಫಂಕ್ಷನ್ ಇತ್ತು. ಹಾಗಾಗಿ ಆ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗೆಲ್ಲ ನಾವು ಸ್ಟೈಲಾಗಿ ಹಾಫ್ ಸ್ಯಾರಿ ಫಂಕ್ಷನ್ ಅಂತ ಎಲ್ಲ ಹೇಳ್ತೀವಿ, ಬಟ್ ಇದು 16 ದಿನದ ಸೂತ್ಕವನ್ನು ತೆಗಿತಾರಲ್ಲ, ಆ ಒಂದು ದಿನದ ವ್ಲಾಗ್ ಆಗಿರುತ್ತೆ. ಸೊ ನಾವು ಯಾವ ರೀತಿ ಆಚರಣೆಯನ್ನು ಮಾಡ್ತೀವಿ ಅನ್ನೋದನ್ನು ನಿಮ್ಮ ಜೊತೆ ನಾನಿಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬ ಗ್ರ್ಯಾಂಡಾಗೆಲ್ಲ ಫಂಕ್ಷನ್ ಎಲ್ಲ ಏನೂ ಇಲ್ಲ, ಜಸ್ಟ್ ನಮ್ಮ ಮನೆ ಅಳತೆಗೆ ಯಾವ ರೀತಿಯಾಗಿ ನಾವು ಪೂಜೆಯನ್ನು ಮಾಡ್ಕೊಂಡ್ವಿ ಅಂದರೆ ಈ ಒಂದು ಸೂತ್ಕ ತೆಗಿಯೋ ದಿನ ನಾವು ಏನೇನೆಲ್ಲ ಮಾಡ್ತೀವಿ ಅನ್ನೋಂಥದ್ದನ್ನು ಮಾತ್ರ ಇಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಸಾಯಂಕಾಲ ಪೂಜೆಯನ್ನು ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ವಿ. ಹಾಗಾಗಿ ಸಂಜೆ ತನಕನೂ ಟೈಮ್ ಇತ್ತಲ್ವ, ನಾನು ನೈಟೇ ಇವಳಿಗೆ ಮೆಹಂದಿ ಅಂದರೆ ತುಂಬ ಇಷ್ಟ ಆಗಿತ್ತು. ಹಾಗಾಗಿ ಮೆಹಂದಿ ಹಾಕೋಣ ಅಂತೇಳ್ಬಿಟ್ಟು ಅಂದ್ಕೊಂಡೆ. ಬಟ್ ನೈಟ್ ಹಾಕಿದ್ರೆ ಶೀತ ಥರ ಎಲ್ಲ ಆಗುತ್ತೆ, ಜಾಸ್ತಿ ಹೊತ್ತು ಅದನ್ನು ಕೈಯಲ್ಲಿ ಇಟ್ಕೊಳ್ಳೋದೆಲ್ಲ ಬೇಡ ಅಂತೇಳ್ಬಿಟ್ಟು ಏನು ಮಾಡಿದ್ವಿ, ಬೆಳಗ್ಗೆ ಟೈಮ್ ಮೆಹಂದಿ ಹಾಕೊಳ್ಳೋಣ ಅಂತೇಳ್ಬಿಟ್ಟು ಇಲ್ಲಿ ಹಾಕೊಳ್ತಾ ಇದ್ವಿ. ಹೇಗೂ ಫ್ರೀ ಇದ್ವಲ್ಲ, ಸಂಜೆಯಿಂದ ತಾನೇ ಕೆಲಸ ಇರುತ್ತೆ, ಒಂದು 2 o'clock ಮೇಲೆ ನಾವು ವರ್ಕನ್ನು ಶುರು ಮಾಡ್ಕೊಳ್ಳೋಣ ಅಂತ ಈ ರೀತಿಯಾಗಿ ಬಂದಿತ್ತು. ಸದ್ಯಕ್ಕೆ ನಮ್ಮ ಮನೇಲಿ ಏನಾದರೂ ಒಂದು ಸ್ವಲ್ಪ ಮನೆ ಅಷ್ಟಕ್ಕೇ ಫಂಕ್ಷನ್ಗಳಿದ್ರೆ ಹೇರ್ ಸ್ಟೈಲ್ ಮಾಡ್ತಕ್ಕಂಥವ್ರು ನಾವೇನೇ, ಮೇಕಪ್ ಮಾಡ್ತಕ್ಕಂಥವ್ರು ನಾವೇನೇ, ಸ್ಯಾರಿ ಡ್ರೇಪಿಂಗ್ ಮಾಡ್ತಕ್ಕಂಥವ್ರು ನಾವೇನೇ, ಮೆಹಂದಿ ಡಿಸೈನರ್ಸ್ ಕೂಡ ನಾವೇನೇ, ಹಾಗೆ ನಮಗೆ ಹೇಗೆ ಬಂದಿರುತ್ತೋ ಆ ರೀತಿಯಾಗಿ ಏನು ಮಾಡ್ತೀವಿ, ಮಾಡ್ಕೊಳ್ತೀವಿ. ರೀತಿಯಾಗಿ ನಾನು ಮೇಕಪ್ಪನ್ನು ಮಾಡಿದ್ದೆ ಅಂತ ಹೇಳ್ಬಿಟ್ಟು ನಾನು ಆಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಮ್ಮ ನಿಸರ್ಗ ಮತ್ತು ನಾನು ಇಬ್ಬರೂ ಸಹ ಮೆಹಂದಿಯನ್ನು ಹಾಕ್ಕೊಂಡು ಅದೆಲ್ಲ ಸ್ವಲ್ಪ ಒಣಗಿಸ್ಬಿಟ್ಟು ಇವಾಗ ಹೊರಗಡೆ ಎಲ್ಲ ಏನೇ ಒಂದು, ಇವಾಗ ಈ ನಮ್ಮ ಕಡೆ ಎಲ್ಲ ಈ ಮಡಕೆ ತೆಗಿಯೋದು, ಮಡಕೆ ಇಕ್ಕೋದು ಅಂತೆಲ್ಲ ಹೇಳ್ತೀವಿ ಈ ಪೂಜೆಗೆ. ಆ ಟೈಮಲ್ಲಿ ಈ ಥರ ಹೊರಗಡೆ ಎಲ್ಲ ಈ ಥರ ಸುಣ್ಣ ಹಾಕ್ತಕ್ಕಂಥದ್ದು ಇದೆಲ್ಲ ಒಂದು ಅವ್ರಿಗೆ ಆವಾಗಿಂದನೂ ಅಭ್ಯಾಸ ಆಗಿಬಿಟ್ಟಿದೆ. ಹಾಗಾಗಿ ಆ ಥರ ಹಾಕಿದ್ರೇ ಅವ್ರಿಗಿಷ್ಟ. ಹಾಗಾಗಿ ಅಮ್ಮ ಹೇಳಿದ್ರು ಅಂಥೇಳಿ ನಾನು ಸಹ ಸುತ್ತ ಅದನ್ನೊಂದು ಲೈನ್ಸನ್ನು ಹಾಕ್ತಾಯಿದ್ದೆ. ಆಮೇಲೆ ಎಲ್ಲ ಕ್ಲೀನ್ ಮಾಡಿಕೊಟ್ಟು ಹೋಗಿದ್ರು, ಹಾಗೆ ರಂಗೋಲಿಯನ್ನು ಬಿಡಿಸು ಅಂಥೇಳಿ. ಹಾಗಾಗಿ ರಂಗೋಲಿಯನ್ನು ಸಹ ಬಿಡಿಸ್ತಾ ಇದ್ದೆ. ಈ ರೀತಿ ಬಂದಿತ್ತು. ಮತ್ತು ತೋರಣನೂ ಸಹ ಕಟ್ಟಬೇಕಿತ್ತು ರಂಗೋಲಿ ಎಲ್ಲ ಬಿಟ್ಟಾದಮೇಲೆ. ಸೊ ಅದು ಒಂದು ಪೂಜೆಯನ್ನು ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ಬಾಗಿಲಲ್ಲಿ ತೋರಣ ಹಾಕಿಲ್ಲ ಅಂತ ಹೇಳಿದ್ರೆ ಕಳೆನೇ ಬರಲ್ಲ ಅಲ್ಲ. ಸೊ ಹಾಗಾಗಿ ಅದನ್ನೆಲ್ಲ ಸ್ವಲ್ಪ ರೆಡಿ ಮಾಡ್ಕೋಬೇಕಿತ್ತು. ಅದೆಲ್ಲವನ್ನು ಸಹ ನಾನು ರೆಡಿ ಮಾಡ್ಕೊಳ್ತಿದ್ದೆ. ಎಲ್ಲವನ್ನು ರೆಡಿ ಮಾಡಾದಮೇಲೆ ಗಿಡದಿಂದ ಸ್ವಲ್ಪ ಹೂವು ಸಹ ಸಿಕ್ಕಿತ್ತು, ಅದನ್ನು ಸಹ ಕಟ್ಕೊಳ್ಳೋಣ ಅಂಥೇಳಿ. ಇವಾಗ ಒಂದೊಂದು ಕೆಲಸಗಳಿದ್ದೇ ಇರುತ್ತಲ್ವ, ಬಾಳೆ ಎಲೆಗಳು ಸಹ ತಂದಿಟ್ಟಿದ್ರು, ಅದನ್ನು ಸಹ ಕಟ್ ಮಾಡಬೇಕಿತ್ತು. ಅದೆಲ್ಲ ಒಂದೊಂದು ಸಣ್ಣ ಕೆಲಸಗಳಿರುತ್ತಲ್ವ, ಅದೆಲ್ಲವನ್ನು ಸಹ ಮಾಡ್ಕೊಳ್ತಾ ಇದ್ವಿ ಅವಾಗವಾಗ. ಹೇಗೂ ಸಂಜೆಗೆ ಅಡುಗೆ ಎಲ್ಲ ಶುರು ಮಾಡಿಬಿಟ್ರೆ ಮತ್ತೆ ಅದೆಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೂವೆಲ್ಲ ಕಟ್ಕೊಂಡಿದ್ದಾಯಿತು. ನೋಡಿ ಈ ರೀತಿ ಬಂದಿತ್ತು ನನ್ನ ಮೆಹಂದಿ, ತುಂಬ ಚೆನ್ನಾಗೇ ಬಂದಿತ್ತು. ಅಂದರೆ ಕೋನ್ಸು ಕೆಲವೊಂದು ನೋಡಿ ತಗೊಳ್ಬೇಕು, ಆ ಥರ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಮನೆಗೆ ಇವಾಗ ಅಡುಗೆ ಶುರು ಮಾಡಬೇಕಾದ್ರೆ ಗಂಗೆ ಪೂಜೆಯನ್ನು ಮಾಡಿ ಯಾವ ನೀರನ್ನು ತಗೊಂಡು ಹೋಗ್ತಾರೋ ಆ ನೀರಿಂದನೇ ಏನು ಮಾಡ್ತಾರೆ, ಅಡುಗೆಯನ್ನು ಮಾಡೋದಕ್ಕೆ ಶುರು ಮಾಡ್ತಕ್ಕಂಥದ್ದು. ಮತ್ತು ಇವಾಗ ಮನೆಗೆ ಇದು ಪಾದ ಪೂಜೆ ಇರುತ್ತೆ ಸ್ವಾಮಿಗಳದ್ದು, ಅವ್ರನ್ನೂ ಸಹ ಕರೆಸ್ತೀವಿ. ಅವ್ರಿಗೂ ಸಹ ಪಾದ ಪೂಜೆಗೆ ನೀರನ್ನು ಕೊಡಬೇಕಲ್ವ. ಸೊ ಹಾಗಾಗಿ ಗಂಗೆ ಪೂಜೆಯನ್ನು ಮಾಡಿಬಿಟ್ಟು ಏನು ಮಾಡ್ತಾರೆ, ನೀರನ್ನು ತಗೊಂಡೋಗಿ ಅದನ್ನೇ ಯೂಸ್ ಮಾಡ್ತಕ್ಕಂಥದ್ದು ಈ ಒಂದು ದಿನಗಳಲ್ಲಿ. ಈ ಸ್ಪೆಷಲ್ಲಾಗಿ ಏನು ಇದೆಲ್ಲ ಸೂತ್ಕ ತೆಗಿತೀವಿ ಅಂತೆಲ್ಲ ಇರುತ್ತಲ್ಲ, ಈ ಥರ ದಿನಗಳಲ್ಲಿ ಈ ರೀತಿಯಾಗಿ ನೀರನ್ನು ತಗೊಂಡೋಗಿ ಯೂಸ್ ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ ಅಣ್ಣ ಮತ್ತು ಅಮ್ಮ ಇಬ್ಬರು ಸೇರ್ಕೊಂಡು ಏನು ಮಾಡ್ತಾಯಿದ್ರು, ಮನೆಗೆ ನೀರನ್ನು ತಗೊಂಡು ಹೋಗ್ತಾಯಿದ್ರು. ಒಬ್ಬೊಬ್ಬರು ಒಂದೊಂದು ಕೆಲಸಗಳನ್ನು ಮಾಡ್ಕೊಳ್ತಾ ಇದ್ವಿ. ಇದೆಲ್ಲ ನೀರು ತಗೊಂಡು ಹೋದಾದ್ಮೇಲೆ ಏನು ಮಾಡ್ತಕ್ಕಂಥದ್ದು, ಅಡುಗೆಯನ್ನು ಶುರು ಮಾಡ್ತಕ್ಕಂಥದ್ದು. ಮತ್ತು ಈ ಥರ ಏನಾದರೂ ಫಂಕ್ಷನ್ಗಳೆಲ್ಲ ಮಾಡಬೇಕಂತ ಹೇಳಿದ್ರೆ ಎಲ್ಲರೂ ಸೇರ್ಕೊಂಡು ಏನು ಮಾಡ್ತೀವಿ, ಅಡುಗೆಗಳನ್ನೆಲ್ಲ ಮಾಡ್ಕೊಳ್ತೀವಿ. ಎಲ್ಲರೂ ಒಂದೊಂದು ಕೆಲಸಗಳನ್ನ ಮಾಡಿಕೊಂಡ್ರೆ ಅಷ್ಟೊಂದು ಟಯರ್ಡ್ ಆಗೋಲ್ಲ ಅಂಥೇಳಿ ದೊಡ್ಡಮ್ಮ ಅತ್ತೆ ಎಲ್ಲ ಬಂದಿದ್ದರು, ಅವರೆಲ್ಲ ತರಕಾರಿಯನ್ನು ಕ್ಲೀನ್ ಮಾಡಿಕೊಡ್ತಾಯಿದ್ರು. ಹಾಗೆ ನಾನು ಮೊದಲೇ ಹೇಳಿದ್ನಲ್ವ, ಈ ಸೂತ್ಕ ತೆಗೆಯೋದು ಅಂತ ಹೇಳಿದ್ರೆ ನಮ್ಮ ಕಡೆ ಗುರುಗಳನ್ನೆಲ್ಲ ಕರೆಸ್ಬಿಟ್ಟು ಅವರು ಪಾದ ಪೂಜೆ ಮಾಡಿ ಆ ನೀರನ್ನು ಏನು ಮಾಡ್ತಾರೆ, ಮನೆಗೆಲ್ಲ ಪ್ರೋಕ್ಷಣೆಯನ್ನು ಮಾಡ್ತಾರೆ. ಮತ್ತು ಈ ಲಿಂಗ ಪೂಜೆಯನ್ನೆಲ್ಲ ಮುಗಿಸ್ಕೊಳ್ತಾರೆ. ಸೊ ಹಾಗಾಗಿ ಗುರುಗಳು ಸಹ ಬಂದಿದ್ದರು. ಅಣ್ಣ ಮತ್ತು ಅತ್ತಿಗೆ ಇಬ್ಬರು ಸೇರಿಕೊಂಡು ಅವ್ರ ಪಾದ ಪೂಜೆನೂ ಸಹ ನೆರವೇರಿಸಿದ್ದಾಯಿತು.
ನಮ್ಮಲ್ಲಿ ಫಂಕ್ಷನ್ ಅಂತ ಹೇಳಿದ್ರೆ ಎಲ್ಲರೂ ಸಹ ಒಟ್ಟಿಗೆ ಸೇರಿಕೊಂಡೇ ಮಾಡ್ತೀವಿ. ಹಾಗಾಗಿ ಅತ್ತೆ ಮಾವ ಮತ್ತು ಎಲ್ಲರೂ ಸಹ ಸೇರಿಕೊಂಡಿದ್ರು. ಒಂದು 5 ಜನ ಮುತ್ತೈದೆಯರಿಂದ ಅರಿಶಿನ ಕುಂಕುಮ ಕೊಡ್ಸೋಣ ಅಂತ ಹೇಳ್ಬಿಟ್ಟು ಕೊಡಿಸಿದ್ವಿ. ಕೆಲವು ಕಡೆ ಗ್ರ್ಯಾಂಡಾಗೂ ಸಹ ಮಾಡ್ಕೊಳ್ತಾರೆ, ಕೆಲವು ಕಡೆ ಸಾಮಾನ್ಯವಾಗಿ ಹೆಣ್ಮಕ್ಳನ್ನ ಹೊರಗಡೆನೂ ಸಹ ತೋರಿಸೋದಿಲ್ಲ. ಸೊ ಹಾಗಾಗಿ ಇಲ್ಲೂ ಹಳ್ಳಿಗಳಾಗಿರೋದ್ರಿಂದ ಇಲ್ಲೂ ಅದೇ ಥರನೇ. ಬಟ್ ಮನೆಯವರೆಲ್ಲ ಸೇರಿಬಿಟ್ಟು ಒಂದು ಆಶೀರ್ವಾದ ಮಾಡಲಿ, ಒಂದು 5 ಜನ ಮುತ್ತೈದೆಯರಿಂದ ಪೂಜೆ ಮಾಡಿಸ್ಬಿಟ್ಟು ಒಂದು ಆಶೀರ್ವಾದ ಮಾಡಲಿ ಅಂತ ಹೇಳ್ಬಿಟ್ಟು ಜಸ್ಟ್ ಸಿಂಪಲ್ಲಾಗಿ ಒಂದು ಶಾಸ್ತ್ರವನ್ನು ಇಟ್ಕೊಂಡು ಮುಗಿಸ್ಕೊಂಡ್ವಿ ಅಷ್ಟೇ. ನಾವು ಈ ರೀತಿಯಾಗಿ ನಮ್ಮ ಹುಡುಗಿನ ರೆಡಿ ಮಾಡ್ಕೊಂಡಿದ್ದೆ. ಅಂದರೆ ನಾನು ಆವಾಗಲೇ ಹೇಳಿದ್ದೆ ಅಲ್ವಾ, ಏನಾದರೂ ಈ ರೀತಿಯಾದಂಥ ಸಣ್ಣ ಫಂಕ್ಷನ್ಗಳಿದ್ರೆ ನಮಗೆ ಯಾವ ಥರ ಅನಿಸುತ್ತೋ ಸೊ ಆ ಥರವಾಗಿ ರೆಡಿಯನ್ನು ಮಾಡ್ಕೊಳ್ತೀವಿ. ಅಂದರೆ ನಮಗೆ ಹೇಗೆ ಬೇಕೋ ಅಷ್ಟು ರೆಡಿ ಮಾಡ್ಕೊಳ್ಳೋ ಅಷ್ಟಾದರೂ ಏನು ಮಾಡ್ಕೊಂಡಿರ್ತೀವಿ, ಕಲ್ತ್ಕೊಂಡಿರ್ತೀವಿ. ಇದೆಲ್ಲ ಆದಮೇಲೆ ಶಾಸ್ತ್ರ ಎಲ್ಲ ಆದಮೇಲೆ ಆಲ್ರೆಡಿ ಅಡುಗೆ ಎಲ್ಲ ಫಸ್ಟೇ ಮುಗಿಸ್ಬಿಟ್ಟಿದ್ವಿ. ಅಡುಗೆ ಎಲ್ಲ ಮುಗಿಸ್ಬಿಟ್ಟು ಶಾಸ್ತ್ರ ಎಲ್ಲ ಆದಮೇಲೆ ಎಲ್ಲರೂ ಸೇರಿಕೊಂಡು ಊಟನ ಮಾಡಿದ್ದಾಯಿತು. ಈ ರೀತಿಯಾಗಿ ನಮ್ಮ ಕಡೆ ಫಂಕ್ಷನ್ಗಳನ್ನು ಮಾಡ್ಕೊಳ್ತೀವಿ. ಅಂದರೆ ತುಂಬ ಸಿಂಪಲ್ಲಾಗಿ ಫಂಕ್ಷನ್ಗಳನ್ನು ಮಾಡ್ಕೊಳ್ತೀವಿ. ಇದಾಗಿತ್ತು ಇವತ್ತಿನ ನನ್ನ ಒಂದು ವಿಡಿಯೋ. ಕೊನೆ ತನಕ ಯಾರೆಲ್ಲ ವಿಡಿಯೋವನ್ನು ನೋಡಿದ್ರಿ ಎಲ್ಲರಿಗೂ ಸಹ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದ ಜೊತೆ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕನೂ ಸಹ ಎಲ್ಲರಿಗೂ ಸಹ ಥ್ಯಾಂಕ್ ಯು, ಶುಭ ವಿದಾಯ. ಹಾಗೆ ಟೇಕ್ ಕೇರ್. ಹಾಗೆ ನಿಮ್ಮ ದಿನವೂ ಸಹ ಚೆನ್ನಾಗಿರಲಿ, ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ನನ್ನ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.